ಅಸಂಖ್ಯಾತ ಭಕ್ತ ಸಮೂಹ ಹೊಂದಿರುವ ಯಲ್ಲಮ್ಮನ ಗುಡ್ಡದಲ್ಲಿ ಈಗ ಕೂಲ್ ಡ್ರಿಂಕ್ ಅಂಗಡಿಗಳಲ್ಲಿಯೂ ಕೂಡ ಅಕ್ರಮವಾಗಿ ಸಾರಾಯಿಯನ್ನು ಮಾರಾಟ ಮಾಡಲಾಗ್ತಾ ಇದೆ. ಈ ರೀತಿಯಾದಂಥ ಒಂದು ಆರೋಪ ಕೇಳಿ ಬಂದಿತ್ತು. ಇದೇ ವಿಚಾರವಾಗಿ ಕೆಲವರು ಹೋಗಿ ಪ್ರಶ್ನೆ ಮಾಡಿದ್ದಾರೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ. ಈ ವಿಚಾರವಾಗಿ ಹೋಗಿ ಪ್ರಶ್ನೆ ಕೂಡ ಮಾಡಿದರೆ ಅದನ್ನು ಮುಚ್ಚುವಂತೆ ಕೂಡ ಕೇಳ್ಕೊಂಡಿದ್ದಾರೆ. ಆದರೂ ಕೂಡ ಅಲ್ಲಿನ ಜನರು ಎಗ್ಗಿಲ್ಲದೆ ಈ ರೀತಿಯಾದಂತಹ ವ್ಯಾಪಾರವನ್ನು ಸಾಗಿಸ್ತಾ ಇದ್ದಾರೆ. ಪಾನೀಯವನ್ನು ಮಾರುವಂತಹ ವಿಚಾರದಲ್ಲಿ ಇವರು ಸಾರಾಯಿಗಳನ್ನು ಮಾಡ್ತಾ ಇದ್ದಾರೆ. ಕೆಲ ಅಂಗಡಿಗಳಲ್ಲಿ ಹೋಗಿ ಪ್ರಶ್ನೆ ಮಾಡಿದ್ದಾರೆ. ಈ ಸಾರಾಯಿ ಮಾಡ್ತಾ ಇರೋದು ಕೂಡ ಖಚಿತ ಆಗಿದೆ. ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ಈಗ ಕಣ್ಣು ಆಯಿಸಿದಲ್ಲೆಲ್ಲ ಕಡೆ ಕೂಡ ಭಕ್ತ ಸಾಗರ ಕಾಣುತ್ತೆ. ಯಾಕಂತಂದರೆ ಭಾರತ ಹುಣ್ಣಿಮೆಯ ನಿಮಿತ್ತ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಜನರು ಬರ್ತಾರೆ. ಶ್ರದ್ಧಾಭಕ್ತಿಯಿಂದ ಯಲ್ಲಮ್ಮನ ದೇವಿಯ ದರ್ಶನಕ್ಕೆ ಬರ್ತಾ ಇರ್ತಾರೆ ಜನರು. ಭಕ್ತ ಸಮೂಹ ಕೆರೆಯ ಮೇರೆಗೆ ಏನಾಗ್ತಾ ಇದೆ ಅಂತಂದರೆ ಈಗ ಅಂದರೆ ಅಲ್ಲಿನ ಜನರೇನು ಬಂದಿದ್ರು ಇದ್ರ ಬಗ್ಗೆ ತಿಳಿಸಿದರು. ರಹಸ್ಯ ಕಾರ್ಯಾಚರಣೆಯಲ್ಲಿ ಈಗ ಯಲ್ಲಮ್ಮನ ಗುಡ್ಡದಲ್ಲಿ ಏನು ಕೂಲ್ ಡ್ರಿಂಕ್ ಅಂಗಡಿಗಳಲ್ಲಿ ಸಾರಾಯಿಯನ್ನು ಕದ್ದು ಮುಚ್ಚಿ ಮಾರಾಟ ಮಾಡುವಂತಹ ಕರಾಳ ಮುಖ ಬಯಲಾಗಿದೆ. ಭಾರತ ಹುಣ್ಣಿಮೆ ನಿಮಿತ್ತ ಜನರು ತುಂಬ ಬರ್ತಾ ಇರ್ತಾರೆ. ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಬಂದು ಎಲ್ಲರೂ ಕೂಡ ಇಲ್ಲಿ ಇರುವಾಗ ಇಲ್ಲಿ ಈ ರೀತಿಯಾದಂತಹ ಕಳ್ಳ ವ್ಯವಹಾರಗಳು ನಡೆಯೋದು ಸರಿಯಲ್ಲ. ಆ ಅಂಗಡಿಗಳನ್ನು ಮುಚ್ಚಬೇಕು ಅಂತ ಹೇಳಿ ಅಲ್ಲಿನ ಜನರು ಆಗ್ರಹಿಸಿದರು. ಪೊಲೀಸ್ ಹಾಗೂ ಅಬಕಾರಿ ಇಲಾಖೆ ಕಣ್ಣಿಗೆ ಮಣ್ಣನ್ನು ಎರಚಿಯವರು ಇಂತಹ ತಂಪು ಪಾನೀಯದ ಅಂಗಡಿ ಅಂತ ಹೇಳಿಕೊಂಡು ಸಾರಾಯಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಇಂತಹ ಅಡ್ಡೆಗಳನ್ನು ನಾವು ನಿಲ್ಲಿಸಬೇಕಾಗಿದೆ, ಪರಿವರ್ತಿಸಬೇಕಾಗಿದೆ. ಡಬಲ್ ತ್ರಿಬಲ್ ರೇಟಿಗೆ ಕೂಡ ಇವರು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬರುವಂಥ ಜನರ ಹತ್ರ ಹಣವನ್ನು ಕೂಡ ಪೀಕ್ತಾ ಇದ್ದಾರೆ. ಇದರ ಬಗ್ಗೆ ದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು. ಎಲ್ಲವೂ ಕೂಡ ಈಗ ಬಯಲಾಗಿದೆ. ಪವರ್ಫುಲ್ ಎಷ್ಟೈತಿ? ಏನು 200 ಪವರ್ಫುಲ್ ಎಷ್ಟೈತಿ? ಏನು 200 ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.